ಪದ್ಮನಾಭನಗರ ನಡಿಗೆದಾರರ ಸಂಘದ ಆಶ್ರಯದಲ್ಲಿ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನದ ಆವರಣ, ಪದ್ಮನಾಭನಗರ, ಬೆಂಗಳೂರು 70 ಇಲ್ಲಿ ನಡಿಗೆದಾರರ ಸಂಘದ ಆಶ್ರಯದಲ್ಲಿ 69ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಸಮಾರಂಭವನ್ನು ಏರ್ಪಡಿಸಿದೆ. ಇದೇ ಭಾನುವಾರ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಕಾರ್ಯಕ್ರಮಗಳು ಆರಂಭವಾಗಿ ಈ ನಡಿಗೆದಾರರ ಸಂಘದ ಅಧ್ಯಕ್ಷರಾದ ಶ್ರೀ ಶಿವನಂಜಪ್ಪನವರು ಮತ್ತು ಖಜಾಂಚಿಯಾದ ನಾಗರಾಜ ರೆಡ್ಡಿ ಅವರು, ಸಂಘಟನಾ ಕಾರ್ಯದರ್ಶಿ ಚಂದ್ರಪ್ಪ ಅವರು, ಉಪಾಧ್ಯಕ್ಷರಾದ ವಿ ರಾಜಣ್ಣ ಅವರು, ಸಹ ಕಾರ್ಯದರ್ಶಿಗಳಾದ ಸಿ ನಾಗರಾಜರವರು, ಸಂಘಟನಾ ಕಾರ್ಯದರ್ಶಿಯಾದ ಪುಟ್ಟಕಾಮಯ್ಯನವರು, ಕಾರ್ಯದರ್ಶಿಗಳಾದ ಆರ್ ಗೋವಿಂದಪ್ಪ ಮತ್ತು ಸಹ ಕಾರ್ಯದರ್ಶಿಗಳಾದ ಶ್ರೀಮತಿ ಸುಶೀಲಮ್ಮ, ಸಂಘಟನಾ ಕಾರ್ಯದರ್ಶಿ ರೋಹಿತ್ ಇವರಿಂದ ಕಾರ್ಯಕ್ರಮ ಮತ್ತು ಸಂಘದ ಸದಸ್ಯರು ಭಾಗಿಯಾಗಿ ಕಾರ್ಯಕ್ರಮಗಳನ್ನು ಆರಂಭಿಸಿದರು. ನಾಡಗೀತೆ ಶ್ರೀಮತಿ ಸುಶೀಲಮ್ಮ ಮತ್ತು ತಂಡದವರಿಂದ ಆರಂಭಗೊಂಡು ಧ್ವಜಾರೋಹಣವನ್ನು ಅಧ್ಯಕ್ಷರಾದ ಶಿವರಂಜಪ್ಪ ಮತ್ತು ಸಂಘದ ಸದಸ್ಯರು ಧ್ವಜಾರೋಹಣ ನಡೆಸಿ ನಡಿಗೆದಾರರ ಎಲ್ಲ ಸಮಿತಿ ಸದಸ್ಯರು ಮತ್ತು ಪದ್ಮನಾಭನಗರ ಲಕ್ಷ್ಮೀಕಾಂತ ದೇವಸ್ಥಾನದ ಆವರಣದಲ್ಲಿ ನಡಿಗೆದಾರರಾಗಿರುವ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಕಾರ್ಯಕ್ರಮದಲ್ಲಿ ನಾಡಗೀತೆ ಮತ್ತು ಹಲವು ಕನ್ನಡ ಗೀತೆಗಳನ್ನು ಹಾಡೋದರ ಮೂಲಕ ನಗೆಕೂಟದ ಸದಸ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಂತರ ಎಲ್ಲರಿಗೂ ಸಿಹಿ ಹಂಚಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪದ್ಮನಾಭನಗರ ನಡಿಗೆದಾರರ ಸಂಘ ಯಶಸ್ವಿಯಾಗಿ ನಡೆಸಿತು. ನಾಡು ತಿರಿನೋಡು ಅಣ್ಣಯ್ಯ, ಹಂಪಿಯ ನಾಡು ತಿರಿನೋಡು ಅಣ್ಣಯ್ಯ, ಪಂಪ ಪತಿಯ ಹುಲಿಯೋಡ, ಪಂಪ ಪತಿಯ ಹುಲಿಯೋಡ, ಪಕಳಿಯ ಹೂವನೋಡ, ವಿಜಯಪುರ ನಾಡನೋಡ, ಪಕಳಿಯ ಹೂವನೋಡ, ಕಬಳಿಯ ಹೂವನೋಡ, ಕಾರವಾರ ನಾಡು ನೋಡ, ಕಬಳಿಯ ಹೂವನೋಡ, ಕಾರವಾರ ನಾಡು ನೋಡ, ಕಾರವಾರ ಸಿರಿನೋಡ, ಕಾರವಾರ ನಾಡು ಸಿರಿನೋಡು ಅಣ್ಣಯ್ಯ, ಕಾರವಾರ ನಾಡು ಸಿರಿನೋಡು ಅಣ್ಣಯ್ಯ, ಕಾರವಾರ ಕಡಲ ಸಿರನೋಡ, ಕಾರವಾರ ಕಡಲ. ಆ ಸಂದರ್ಭದಲ್ಲಿ ಅವರು ಇಲ್ಲಿ ಯಾರು ಅವಕಾಶ ಕೊಡಬಾರದು ಅಂತೇಳಿ ತೊಂದರೆ ಕೊಡ್ತಾ ಇದ್ರು. ನಾವು ನಮ್ಮ ಸಂಘದ ವತಿಯಿಂದ ಎಲ್ಲ ಸೇರಿ ಇಲ್ಲ ಕನ್ನಡದ ಚಾಮುಂಡೇಶ್ವರಿನ ಅವರು 9 ದಿನ ನವರಾತ್ರಿ ಮಾಡ್ತಾರೆ, ಅವ್ರಿಗೆ ಅವಕಾಶ ಕೊಡಬೇಕು, ಅವರು ನಮ್ಮ ಕನ್ನಡದ ಪರವಾಗಿದ್ದಾರೆ ಅಂತೇಳಿ ಅವ್ರಿಗೆ ಸಾಕಾರ ಮಾಡಿದ್ವಿ. ಈಗ ಅವರು ಕೂಡ ನಮ್ಮ ಸಂಘಕ್ಕೆ 7,000 ರೂಪಾಯಿನ ದೇಣಿಗೆ ನೀಡಿದ್ದಾರೆ. ಆ ಕಾರಣದಿಂದ ಅವರಿಗೆ ನಮ್ಮ ಸಂಘದ ವತಿಯಿಂದ ಅವರ ಸಂಘಕ್ಕೆ ಒಂದು ಮಾಲಾರ್ಪಣೆ ಮಾಡ್ತಾ ಇದ್ದೀವಿ. ಜೈ ಹಿಂದ್. ನಮ್ಮ ಕನ್ನಡ ಸಂಘಕ್ಕೆ ಅವರು ಕೂಡ 1,000 ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ. ದುಡ್ಡೆಚ್ಚಲ್ಲ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮತ್ತೆ ಸಹಕಾರ ನೀಡ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ಒಂದು ಅದ್ಭುತ ಅವರು ಒಂದು ಮಾಲಾರ್ಪಣೆ ಮಾಡಬೇಕು ಅಂತ ಹೇಳಿ ನಮ್ಮ ನಾಗರಾಜ ರೆಡ್ಡಿ ಅವರಲ್ಲಿ ಈಗ ಕಾರ್ಯಕ್ರಮ ಕನ್ನಡವನ್ನ ಬೆಳೆಸಬೇಕು, ಕನ್ನಡವನ್ನ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ. ಬನ್ನಿ. ಈಗ ಕಮಿಟಿಯ ಸದಸ್ಯರುಗಳು ಇದಕ್ಕೆ ದಯಮಾಡಿ ಬರಬೇಕು. ನಾಗರಾಜ ರೆಡ್ಡಿಯವರು, ರಾಜಣ್ಣವರು, ನಾಗರಾಜನವರು, ಸುಶೀಲವರು, ಎಲ್ಲರೂ ಕೂಡ ಲೋಹಿತ್ ಅವರು ಹಾಗೆ